ವೀಕ್ಷಕರೇ ನಮಸ್ಕಾರ. ಇತ್ತೀಚಿನ ದಿನಗಳಲ್ಲಿ ಮಂಗಳೂರಿನ ಹಲವು ಭಾಗದಲ್ಲಿ ಸ್ವಿಗ್ಗಿ ರೈಡರ್ಸ್ಗಳ ಪ್ರತಿಭಟನೆಯ ಹಲವಾರು ರಿಪೋರ್ಟ್ಗಳನ್ನು ಮಾಡ್ತಾ ಬಂದಿದ್ದೇವೆ. ಹೀಗಾಗಿ ಇದರ ಮುಖ್ಯ ವಿಚಾರಗಳನ್ನು ಇವತ್ತು ಹೇಳುವಂತಹ ಪ್ರಯತ್ನವನ್ನ ಮಾಡುತ್ತೇನೆ. ಅದಕ್ಕಿಂತ ಮುಂಚೆ ಬಹಳಷ್ಟು ಜನ ನಮ್ಮ ಊರಿನಲ್ಲೂ ಕೂಡ ಈ ರೀತಿಯಾದಂತಹ ಅವ್ಯವಹಾರ ನಡೆಯುತ್ತಿದೆ ಎಂದು ಹೇಳುತ್ತಾ ಬರುತ್ತಿದ್ದೀರಿ. ಇದಕ್ಕೋಸ್ಕರ ಅಂತ ಹೇಳಿ ಕರ್ನಾಟಕದ ಎಲ್ಲ ಭಾಗದ ಸ್ವಿಗ್ಗಿ, ಝೊಮ್ಯಾಟೊ ಮತ್ತು ಇತರ ಗಿಗ್ ವರ್ಕರ್ಸ್ಗಳಿಗಾಗಿ ಒಂದು ವಾಟ್ಸಪ್ ಗ್ರೂಪ್ ಅನ್ನ ಮಾಡಲಾಗಿದೆ. ಇದರ ಸ್ಕ್ಯಾನರ್ ಅನ್ನ ವಿಡಿಯೋದ ಎಂಡ್ ವರೆಗೂ ಕೂಡ ನೀವುಗಳು ನೋಡಬಹುದು. ಇದನ್ನ ನೀವು ಸ್ಕ್ಯಾನ್ ಮಾಡಿದ್ರೆ ನೀವು ಈ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಬಹುದು. ಮುಂದೆ ನಿಮ್ಮ ಊರಿನಲ್ಲಿರುವಂತಹ ಸಮಸ್ಯೆಗಳನ್ನ ಕೂಡ ಹೇಳ್ಬಹುದು. ಸ್ಕ್ಯಾನ್ ಮಾಡೋದಕ್ಕೆ ಗೊತ್ತಾಗೋದಿಲ್ಲ ಅಂತ ಹೇಳಿದ್ರೆ ಕೆಳಗಿನ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟಿರುತ್ತೇವೆ. ಅದನ್ನ ಕ್ಲಿಕ್ ಮಾಡಿದ ತಕ್ಷಣ ನೀವುಗಳು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗ್ತೀರಾ. ಇದೊಂದು ಒಳ್ಳೆಯ ವಿಚಾರ. ಮುಂದೆ ಮಂಗಳೂರಿನಲ್ಲಿ ಆದಂತಹ ಪ್ರತಿಭಟನೆಯ ಇಂಚಿಂಚು ಮಾಹಿತಿಯನ್ನ ನೀಡುವಂತಹ ಪ್ರಯತ್ನವನ್ನ ಮಾಡುತ್ತೇವೆ. ಬಂಧುಗಳೇ, ಸರಿಸುಮಾರು 1 ತಿಂಗಳ ಅಂತರದಲ್ಲಿ ಸ್ವಿಗ್ಗಿ ರೈಡರ್ಸ್ಗಳು ಎತ್ತಿದಂತಹ ಗಟ್ಟಿ ಧ್ವನಿಗೆ ಸ್ವಿಗ್ಗಿಯ ಅಹಂಕಾರ ಸತ್ತೇ ಹೋಗಿದೆ. ಆದ್ರೆ ದೇಹ ಮಣ್ಣಾದರೂ ಮೀಸೆ ಮಣ್ಣಾಗಲಿಲ್ಲ ಅನ್ನುವ ಗಾದೆಯಂತೆ ಮಂಗಳೂರಿನ ಫ್ಲೀಟ್ ಮ್ಯಾನೇಜರ್ಗಳು ಯಾವುದೇ ಕಾರಣಕ್ಕೂ ಎದುರು ಬಂದು ಮಾತಾಡಿಲ್ಲ ಮತ್ತು ಇವರುಗಳಿಗೆ ಅಟ್ಲೀಸ್ಟ್ ಸಮಸ್ಯೆ ಏನು ಮತ್ತು ಯಾವ ರೀತಿ ಪರಿಹಾರ ಇದೆ ಅನ್ನುವುದನ್ನ ಕೂಡ ಹೇಳೋದಿಕ್ಕೆ ಸಾಧ್ಯ ಆಗಿಲ್ಲ. ಮಂಗಳೂರಿನಲ್ಲಿ ಸ್ವಿಗ್ಗಿ ಬಹುಶಃ ನಿರ್ನಾಮ ಆಗುವುದರಲ್ಲಿ ಅನುಮಾನವಿಲ್ಲ ಎಂದೆನಿಸುತ್ತದೆ. ನನಗಂತೂ ಸ್ವಿಗ್ಗಿಯ ಮುಂದಿನ ಭವಿಷ್ಯ ಎದ್ದು ಕಾಣ್ತಾ ಇದೆ. ಈ ಕ್ಷಣದಲ್ಲಿ ಒಂದು ಘಟನೆಯನ್ನ ಹೇಳಲೇಬೇಕು. ಭಾರತದ ಒಬ್ಬ ಶ್ರೀಮಂತ ವ್ಯಕ್ತಿ ಲಂಡನ್ನ ಲಕ್ಸುರಿ ಕಾರ್ ಶೋರೂಮ್ಗೆ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಹೋಗ್ತಾನೆ. ಈ ಸಮಯದಲ್ಲಿ ಶೋರೂಮ್ನ ಒಬ್ಬ ವ್ಯಕ್ತಿ ಇಲ್ಲಿನ ಒಂದೇ ಒಂದು ಕಾರನ್ನ ನಿನ್ನಿಂದ ತೆಗೆದುಕೊಳ್ಳೋದಿಕ್ಕೆ ಸಾಧ್ಯವಿಲ್ಲ ಎನ್ನುತ್ತಾನೆ. ತೀವ್ರವಾದಂತಹ ಅವಮಾನವಾದಂತಹ ಆ ವ್ಯಕ್ತಿ ತನ್ನ ಶ್ರೀಮಂತಿಕೆಯು ಎದ್ದು ಕಾಣುವಂತೆ ಬಟ್ಟೆಯನ್ನ ಧರಿಸಿ ಮತ್ತೆ ಶೋರೂಮ್ಗೆ ಬಂದು 6 ಕಾರುಗಳನ್ನ ತೆಗೆದುಕೊಂಡು ಬಂದು ಭಾರತದಲ್ಲಿ ಅದನ್ನ ಕಸ ಹೊಡೆಯೋದಿಕ್ಕೆ ಬಳಸಿಕೊಳ್ತಾನೆ. ಈ ಸಂದರ್ಭದಲ್ಲಿ ಇದು ಒಂದು ದೊಡ್ಡ ನ್ಯೂಸ್ ಆಗುತ್ತದೆ. ಮುಂದೆ ಈ ಕಾರ್ನ ಬೆಲೆ ಮತ್ತು ಸೇಲ್ ಬಹಳಷ್ಟು ಕಮ್ಮಿ ಆಗ್ತಾ ಹೋಗುತ್ತದೆ. ಲಂಡನ್ ನಿಂದ ಆ ವ್ಯಕ್ತಿಗೆ ಕ್ಷಮಾಪಣಾ ಪತ್ರದೊಂದಿಗೆ 6 ಕಾರುಗಳು ಬರ್ತದೆ. ಈ ಕಥೆಯ ಅರ್ಥವನ್ನ ಕೇಳಿದ್ರೆ ಸದ್ಯಕ್ಕೆ ಸ್ವಿಗ್ಗಿಯ ಭವಿಷ್ಯ ಕೂಡ ಇದೇ ರೀತಿ ಕಾಣ್ತಾ ಇದೆ. ಮಂಗಳೂರಿನಲ್ಲಿ ಅರ್ಧಕ್ಕೆ ಅರ್ಧ ಸ್ವಿಗ್ಗಿ ಕಂಪನಿ ನಷ್ಟವನ್ನ ಅನುಭವಿಸುತ್ತಿದೆ. ಇದರ ಜೊತೆಗೆ ಮ್ಯಾನೇಜರ್ಗಳು ನಾಚಿಕೆ, ಮಾನ, ಮರ್ಯಾದೆ, ಸ್ವಾಭಿಮಾನ, ಮಾನವೀಯತೆ ಇದು ಯಾವುದೂ ಕೂಡ ಇರದಂತಹ ಮೂರ್ಖ ಶಿಖಾಮಣಿಗಳು ಎಂದೇ ಕರೆಯಬಹುದು. ನಾವುಗಳು ಇದ್ದರೆ ಮಾತ್ರ ಇವರ ಬದುಕು ಎಂದು ತಿಳಿದಿರುವಂತಹ ದಡ್ಡರು. ಇದರ ಜೊತೆಗೆ ನಮಗೆ ಅವರು ಕೊಟ್ಟಂತಹ ಭಿಕ್ಷೆ ಸಾಕು ಎಂಬ ಮನಸ್ಥಿತಿ ಇರುವಂತಹ ಒಂದಷ್ಟು ರೈಡರ್ಸ್ಗಳು, ನನ್ನ ಪ್ರಕಾರ ರೈಡರ್ಸ್ಗಳಲ್ಲ ಬಕೆಟ್ಗಳು ಎಂದು ಕರೆಯಬಹುದು. ಈ ವಿಚಾರದ ಹಿಂದೆ ಬಿದ್ದಂತಹ ನಮಗೆ ಸಿಕ್ಕಿದಂತಹ ಕೆಲವೊಂದು ವಿಚಾರಗಳನ್ನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಮಂಗಳೂರಿನ ಭಾಗದಲ್ಲಿ ಸುಮಾರು 1,000 ಮಂದಿ ಸ್ವಿಗ್ಗಿ ಫುಡ್ ಡೆಲಿವರಿ ಬಾಯ್ಗಳಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದರಲ್ಲಿ ಇಷ್ಟು ದಿನಗಳಲ್ಲಿ ಅರ್ಥ ಮಾಡಿಕೊಳ್ಳದೆ ಯಾರಿಗೋಸ್ಕರ ಈ ಪ್ರತಿಭಟನೆಯನ್ನ ಮಾಡುತ್ತಿದ್ದಾರೆ ಅನ್ನುವಂತಹ ವಿವೇಚನೆ ಇಲ್ಲದ ಕೆಲವೊಂದು ರೈಡರ್ಸ್ಗಳನ್ನ ಸೇರಿ ಬೇರೆ ರೈಡರ್ಸ್ಗಳು ಕೆಲಸ ಮಾಡದೆ ಇದ್ದಾಗ ಸ್ವಿಗ್ಗಿ ಕೊಡುವಂತಹ ಅಲ್ಪ ಮಟ್ಟಿನ ಭಿಕ್ಷೆಗೆ ಮತ್ತು ಎಂಜಲು ಹಣಕ್ಕೆ ಆಸೆ ಪಟ್ಟು ಕೆಲಸವನ್ನ ಮಾಡಿದ್ದಾರೆ. ಒಂದು ಕಡೆಯಲ್ಲಿ ಈ ರೀತಿಯಾದಂತಹ ಕೆಲವೊಂದು ಮನಸ್ಸುಗಳು, ಇನ್ನೂ ಒಂದು ಕಡೆಯಲ್ಲಿ ನಾವುಗಳು ಪಡುತ್ತಿರುವಂತಹ ಕಷ್ಟಕ್ಕೆ ಸೂಕ್ತವಾದ ಸ್ಪಂದನೆ ಸಿಗಬೇಕು ಅನ್ನುವಂತಹ ಗಟ್ಟಿ ಮನಸ್ಸಿನ ಯುವಕರಿಂದ ಹಿಡಿದು ವಯಸ್ಸಾಗಿದ್ದರೂ ದುಡಿಯುವ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಈ ಕೆಲಸಕ್ಕೆ ಕೈ ಜೋಡಿಸಿದ್ದಾರೆ. ಬಂಧುಗಳೇ, ಅವ್ಯವಹಾರದ ಜಾಲವನ್ನ ಭೇದಿಸಲು ಹೊರಟ್ರೆ ನಮಗೆ ಸಿಕ್ಕಿದಂತಹ ಉತ್ತರ ಇಷ್ಟೇ. ಇಲ್ಲಿ ಕಸ್ಟಮರ್ಗಳಿಂದ ದುಡ್ಡನ್ನ ಲೂಟಿ ಮಾಡಿ ರೈಡರ್ಸ್ಗಳಿಂದ ಕೆಲಸವನ್ನ ಮಾಡಿಸಿ ರೈಡರ್ಸ್ಗಳಿಗೆ ಸಂಬಳವನ್ನ ಕೊಡದೆ ತಮ್ಮ ಹೊಟ್ಟೆಯನ್ನ ತುಂಬಿಸಿಕೊಳ್ಳುತ್ತಿರುವುದು ಮ್ಯಾನೇಜರ್ ಮತ್ತು ಇದರ ಸಿಬ್ಬಂದಿ ವರ್ಗ. ಸಾಕಷ್ಟು ಬಾರಿ ಇಂತಹ ಪ್ರತಿಭಟನೆಗಳು ಹಲವಾರು ಜಾಗದಲ್ಲಿ ನಡೆಯುತ್ತಲೇ ಬರುತ್ತದೆ. ಆದ್ರೆ ಒಂದು ಪ್ರತಿಭಟನೆ ತಿಂಗಳುಗಟ್ಟಲೆ ಮುಗಿಯದೇ ಇದ್ದರೂ ಕೂಡ ಮ್ಯಾನೇಜರ್ಗಳು ಮತ್ತು ಸ್ವಿಗ್ಗಿ ಸಂಸ್ಥೆಯ ಒಬ್ಬನೇ ಒಬ್ಬ ವ್ಯಕ್ತಿ ಬಂದು ಇವರುಗಳ ಅಹವಾಲುಗಳನ್ನ ಸ್ವೀಕರಿಸುವಂತಹ ಮನಸ್ಥಿತಿ ಇಲ್ಲ ಅಂತ ಹೇಳಿದ್ರೆ ಬಹುಶಃ ದುಡಿಯುವವರನ್ನ ಭಿಕ್ಷುಕರಂತೆ ಕಾಣುತ್ತಿರುವುದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಹಾಗಾದ್ರೆ ಇಲ್ಲಿ ಆಗಿರುವಂತಹ ಸಮಸ್ಯೆ ಏನು? ಸಾಮಾನ್ಯವಾಗಿ ಕೂಲಿಗೆ ಹೋಗುವಂತಹ ವ್ಯಕ್ತಿಯು ಕೂಡ ದಿನಕ್ಕೆ 600 ರೂಪಾಯಿಯಿಂದ 1,000ದವರೆಗೆ ಯಾವುದೇ ರೀತಿಯಾದಂತಹ ಖರ್ಚಿಲ್ಲದೆ ದುಡಿಯುತ್ತಾರೆ. ಆದ್ರೆ ತಮ್ಮದೇ ಪೆಟ್ರೋಲ್ ಅನ್ನ ಬಳಸಿ ತಮ್ಮದೇ ಗಾಡಿಯನ್ನ ಬಳಸಿಕೊಂಡು 7 ರಿಂದ 8 ಕಿಲೋಮೀಟರ್ ಹೋದ್ರೂ ಕೂಡ 10-20 ಕೊಟ್ಟು ಮೋಸ ಮಾಡುತ್ತಿದೆ ಈ ಕಂಪನಿ. ಕೆಲವೊಂದು ಬಾರಿ ಆರ್ಡರ್ ಕ್ಯಾನ್ಸಲ್ ಆದ ಸಮಯದಲ್ಲಿ ತೆಗೆದುಕೊಂಡು ಹೋದ ವ್ಯಕ್ತಿಗೆ ಯಾವುದೇ ರೀತಿಯಾದಂತಹ ಸಂಬಳವನ್ನ ಕೊಡೋದಿಲ್ಲ. ಇದರ ವಿರುದ್ಧ 6 ವರ್ಷಗಳಿಂದ ಮ್ಯಾನೇಜರ್ಗಳಿಗೆ ಹೇಳಿದರೂ ಕೂಡ ಇವರುಗಳು ಯಾವುದೇ ರೀತಿಯಾದಂತಹ ಉತ್ತರವನ್ನ ಕೊಡೋದಿಲ್ಲ. ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಅಸಮಾಧಾನ ಅನ್ನೋದು ಈ ವಿಚಾರದಲ್ಲಿ ಆಗಿಯೇ ಆಗುತ್ತದೆ. ಈ ವಿಚಾರವಾಗಿ ಇತ್ತೀಚಿನ 1 ತಿಂಗಳಲ್ಲಿ ಪ್ರತಿಭಟನೆಯನ್ನ ಬಹಳಷ್ಟು
ಬಹಳಷ್ಟು ಗಟ್ಟಿಯಾಗಿ ಮಾಡಿದ್ದಾರೆ ಮತ್ತು ಬಹಳಷ್ಟು ಬಾರಿ ಆಫೀಸ್ಗೆ ಹೋಗಿ ಕುಳಿತುಕೊಂಡಿದ್ದಾರೆ. ಆದರೂ ಕೂಡ ಸಮಯವನ್ನ ನೋಡಿ ಮ್ಯಾನೇಜರ್ಗಳು ಅಲ್ಲಿಂದಲೇ ತಪ್ಪಿಸಿಕೊಂಡು ಹೋಗ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ನಿರಂತರವಾದ ಹೋರಾಟ, ಇನ್ನೊಂದು ಕಡೆಯಲ್ಲಿ ಬೇಲಿಯೇ ಎದ್ದು ಹೊಲವನ್ನ ಮೇಯ್ದ ಹಾಗೆ ಅನ್ನುವ ಗಾದೆಯಂತೆ ಮ್ಯಾನೇಜರ್ಗಳೇ ಈ ಅವ್ಯವಹಾರದಲ್ಲಿ ಭಾಗಿಯಾಗಿದ್ದಾರೆ. ಬಂಧುಗಳೇ, ಇಂತಹ ಪ್ರತಿಷ್ಠಿತ ಕಂಪನಿಗಳು ಮಾಡುತ್ತಿರುವಂತಹ ಮೋಸದ ವಿರುದ್ಧ ಸದ್ಯ ನಾವೆಲ್ಲರೂ ಕೂಡ ಒಟ್ಟಾಗಬೇಕಾಗಿದೆ. ಇದು ಕೇವಲ ರೈಡರ್ಸ್ಗಳ ಸಮಸ್ಯೆ ಅಲ್ಲ, ಪ್ರತಿಯೊಬ್ಬ ಗ್ರಾಹಕನಿಗೂ ಕೂಡ ಈ ಕಂಪನಿ ಮೋಸ ಮಾಡುತ್ತಾ ಬಂದಿದೆ. ನೀವು ತೆಗೆದುಕೊಳ್ಳುವಂತಹ ವಸ್ತುವಿಗೆ ಸಾಮಾನ್ಯವಾಗಿ ಅಂಗಡಿಯಲ್ಲಿ 100 ರೂಪಾಯಿ ಇದ್ದರೆ ಇಲ್ಲಿ 200 ರೂಪಾಯಿಗಿಂತಲೂ ಹೆಚ್ಚು ರೇಟನ್ನು ಹಾಕಿ ಡೆಲಿವರಿ ಚಾರ್ಜಸ್ಗಳನ್ನು ಈ ಕಂಪನಿ ತಿನ್ನುತ್ತಿದೆ. ಹೀಗಾಗಿ ನಮ್ಮದೊಂದು ಸಣ್ಣ ವಿನಂತಿ, ನಿಮ್ಮ ಮೊಬೈಲ್ನಲ್ಲಿ ಸ್ವಿಗ್ಗಿ ಆ್ಯಪ್ ಇದ್ದರೆ ಅದನ್ನು ಕಿತ್ತು ಬಿಸಾಕಿ. ಬಡವರ ಹೊಟ್ಟೆಗೆ ಹೊಡೆದು ಮಾಡುತ್ತಿರುವಂತಹ ಈ ದುಡ್ಡು ಇವರ ಕೈಗೆ ಸಿಗದಿರಲಿ. ಈ ಕೆಲಸವನ್ನ ಬಿಟ್ಟರೆ ಬೇರೆ ಕೆಲಸ ಇದೆ, ಆದರೆ ಈ ಅವ್ಯವಹಾರ ಇಂದು ನಮಗಾಗಿದೆ, ನಿಮಗೂ ಕೂಡ ಆಗಬಾರದೆಂದ್ರೆ ಇವರುಗಳ ಸೊಕ್ಕನ್ನ ಮುರಿಯಲೇಬೇಕು. ಇಲ್ಲಿ ಯಾರು ಕೂಡ ಯಾರನ್ನೂ ಕೂಡ ಬೇಡಿಕೊಳ್ಳುತ್ತಿಲ್ಲ. ನಮ್ಮ ಹಕ್ಕನ್ನ, ನಮ್ಮ ದುಡಿಮೆಗೆ ಸರಿಯಾದ ಸಂಬಳ ಸಿಗಲಿ ಅನ್ನೋದಷ್ಟೇ ಇವರುಗಳ ಧ್ವನಿಯಾಗಿದೆ. ಮುಂದೆ ವಿಡಿಯೋದಲ್ಲಿ ಇರುವಂತಹ ಸ್ಕ್ಯಾನರ್ ಅನ್ನ ಬಳಸಿ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ನಿಮ್ಮ ಊರಿನ ಸಮಸ್ಯೆಗೆ ಪ್ರತಿಯೊಬ್ಬರನ್ನ ಕೂಡ ಒಟ್ಟುಗೂಡಿಸಿ ಈ ಹೋರಾಟಕ್ಕೆ ಬೆಂಬಲವನ್ನ ಸೂಚಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು. ನಿಮಗೂ ನಗು ಬರ್ಬೋದು, ಕಾರ್ಟೂನ್ ಥರ ಬಂದಿದ್ದಾನೆ ಅವನು. ಒಂದು ಇಷ್ಟು ದೊಡ್ಡ ಸ್ವಿಗ್ಗಿ ಕಂಪನಿ ಇದು ಒಂದು ರೆಪ್ರೆಸೆಂಟ್ ಮಾಡುವ ಏರಿಯಾ ಮ್ಯಾನೇಜರ್ ಬರುವಾಗ ನಿಮಗೆ ಗೊತ್ತಿರ್ಬೋದು, ನೀವು ಮೀಡಿಯಾದವರು, ಅವರ ಒಂದು ಬಾಡಿ ಲ್ಯಾಂಗ್ವೇಜ್, ಅವರ ಒಂದು ಡ್ರೆಸ್ ಕೋಡ್, ಅವರ ಒಂದು ಟಾಕಿಂಗ್ ಸ್ಟೈಲ್, ಅವರ ಒಂದು ಕನ್ವರ್ಸೇಷನ್ ಸ್ಟೈಲ್ ಹೆಂಗಿರಬೇಕು ನಿಮಗೆ ಗೊತ್ತಲ್ಲ. ಅವನು ಬಂದದ್ದು ವಿಡಿಯೋ ನಿಮಗೆ ನಾನು ತೋರಿಸ್ತೀನಿ. ನನಗೆ ಸ್ವಿಗ್ಗಿದ ಪ್ರೊಟೆಸ್ಟಲ್ಲಿ ಸೆಕೆಂಡ್ ಡೇ ನಮಗೊಬ್ಬರು ಝೊಮ್ಯಾಟೊ ರೈಡರ್ ಕಾಲ್ ಮಾಡಿದರು. ಗುರುವ ಕೃಷ್ಣ ಭವನ್ ಎದುರು ಸ್ವಿಗ್ಗಿ ಮ್ಯಾನೇಜರ್ಗಳಿಗೂ ರೈಡರಿಗೂ ಗಲಾಟೆ ಆಗ್ತಾ ಇದೆ ಅಂತ. ನಾನು ಹೇಳಿದೆ, ಸ್ವಿಗ್ಗಿದ ಮ್ಯಾನೇಜರ್ ಇದ್ದರೆ ಗಲಾಟೆ ಮಾಡಲ್ಲ, ಯಾಕೆಂದರೆ ಅವರಿಗೆ ಬುದ್ಧಿ ಇರುತ್ತೆ. ರೋಡ್ ಸೈಡಲ್ಲಿ ಪಬ್ಲಿಕ್ ಪ್ಲೇಸಲ್ಲಿ ಯಾರು ಕಿತ್ತಾಡಿ ಕೂಡುದು ಕಾನೂನು ಪ್ರಕಾರ ತಪ್ಪು ಅಲ್ವಾ, ಕಾನೂನು ಪ್ರಕಾರ ತಪ್ಪು. ಹಾಗೆ ಇಲ್ಲ, ಹೋಗಿ ನೋಡಿ ಅಂತ ಹೇಳಿದ್ರು ಅವರು. ಹಾಗೆ ನಾನು ಹೋಗಿ ನೋಡುವಾಗ ಅಲ್ಲಿ ಜಗಳ ಆಗ್ತಾ ಉಂಟು ಸ್ವಿಗ್ಗಿ ಮ್ಯಾನೇಜರ್ಗೂ ರೈಡರ್ಗಳಿಗೆ. ಅದರಲ್ಲಿ ನಮ್ಮ ಮ್ಯಾನೇಜರ್ ಮಾತಾಡ್ತಾನೆ ಇಲ್ಲ, ಕೈ ಕಟ್ಟಿ ಕುತ್ತ ನಿಂತಿದ್ದಾನೆ. ಯೂನಿಫಾರ್ಮ್ ಹಾಕಿದ್ದು ಒಬ್ಬ ರೈಡರ್ ಮಾತಾಡ್ತಾ ಇದ್ದಾನೆ. ನಾನು ಅವನಿಗೆ ಹೇಳಿದೆ, ನಮ್ಮ ಮ್ಯಾನೇಜರ್ ಇಲ್ಲಿರುವಾಗ ನೀನು ಯಾರು ಮಾತಾಡುವನು ಅಂತ. ಅವನು ಡೆಲಿವರಿ ಬಾಯ್ ಯೂನಿಫಾರ್ಮ್ ಹಾಕಿ ಬಂದಿದ್ದ. ಯೂನಿಫಾರ್ಮ್ ಹಾಕಿ ಬಂದಿದ್ದು ಕೊನೆಗೆ ಹೇಳ್ತಾನೆ, ಇದು ರೈಡರ್ ಡೆಲಿವರಿ ಬಾಯ್ ಅಲ್ಲ, ಏರಿಯಾ ಮ್ಯಾನೇಜರ್ ವಿಷ್ಣು ಅಂತ. ಅವನು ಎಂಟ್ರಿ ನೋಡಿದರೆ ನಿಜಕ್ಕೂ ನಗು ಬರುತ್ತೆ, ನಿಜಕ್ಕೂ ಅಷ್ಟು ವರ್ಸ್ಟ್ ಆಗಿ ಬಂದಿದ್ದಾನೆ ಅವನೇ ಪುಣ್ಯಾತ್ಮ. ಈಗ ಇಷ್ಟು ದಿನದಿಂದ ಫ್ಲೀಟ್ ಮ್ಯಾನೇಜರ್ ನಮ್ಮನ್ನು ನೋಡಲಿಕ್ಕೆ ಬರುವುದಿಲ್ಲ. ನಾನು ನಿನ್ನೆ ಇದರ ಫ್ಲೀಟ್ ಮ್ಯಾನೇಜರ್ ಹತ್ರ, ಇನ್ಸ್ಟಾದ ಫ್ಲೀಟ್ ಮ್ಯಾನೇಜರ್ ಹತ್ರ ಹೇಳಿದೆ, ನೋಡಿ 4 ದಿನದಿಂದ ನೀವು ನಮ್ಮ ಜೊತೆ ಇದ್ದೀರಿ, ಒಬ್ಬರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದಿಲ್ಲ. ಮ್ಯಾನೇಜರ್ಗೆ ಕಾಲ್ ಮಾಡಿ ನಮ್ಮನ್ನು ಮೀಟ್ ಆಗಲಿಕ್ಕೆ ಹೇಳಿ, ನಮ್ಮ ಪ್ರಾಬ್ಲಮ್ ಕೇಳೋಕ್ಕೆ ಹೇಳಿ ಅಂತ. ಆಗ ಅವ್ರು ಏನು ಹೇಳ್ತಾರೆ ಅಂದರೆ, ಏರಿಯಾ ಮ್ಯಾನೇಜರ್ ಹೇಳೋದೆ ನಾವು ಹೋಗೋದಿಲ್ಲ ಅಂತ ಫ್ಲೀಟ್ ಮ್ಯಾನೇಜರ್ ಹೇಳ್ತಾರೆ. ನಮ್ಮ ಫ್ಲೀಟ್ ಮ್ಯಾನೇಜರ್ ನಮಗೆ ಕಾಲಿಗೆ ಸಿಗಲ್ಲ, ನಮಗೆ ಫೋನ್ ಮಾಡಲ್ಲ. ನಮ್ಮ ಫ್ಲೀಟ್ ಮ್ಯಾನೇಜರ್ ಇನ್ಸ್ಟಾದ ರೈಡರಿಗೆ ಕಾಲ್ ಮಾಡಿ ಇಲ್ಲಿದ್ದು ಕಷ್ಟ ಸುಖ ಕೇಳ್ತಾರೆ. ನೀವು ಯಾಕೆ ಕ್ಲೋಸ್ ಮಾಡಿದ್ದೀರಿ, ನಿಮ್ಗೇನು ಪ್ರಾಬ್ಲಮ್ಮು, ನೀವು ಯಾಕೆ ಡ್ಯೂಟಿ ಮಾಡ್ತಾ ಇಲ್ಲ ಅಂತ. ಇನ್ಸ್ಟಾದ ಅವರಿಗೂ ಸಂಬಂಧನೇ ಇಲ್ಲ. ಫುಡ್ಡಿದು ಟೀಮ್ ಲೀಡರ್ ನಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಬಿಟ್ಟು ಇನ್ಸ್ಟಾದವರಿಗೆ ಕಾಲ್ ಮಾಡಿ ಕಷ್ಟ ಸುಖ ಕೇಳ್ತಾರೆ. ಅವರ ಯಾರ ಹೆಸರು ನಾನು ಈಗ ಮೆನ್ಷನ್ ಮಾಡೋದಿಲ್ಲ, ಅದು ಮಾಡಲಿಕ್ಕೆ ಯಾವ ಭಯ ಕೂಡ ಇಲ್ಲ ನನಗೆ, ಆದರೆ ಅದು ಬೇಡ ಅಂತ ನನಗೆ ಅನ್ನಿಸ್ತಾ ಇತ್ತು. ಆದ್ದರಿಂದ ಯಾರ ಹೆಸರು ನಾನು ಮೆನ್ಷನ್ ಮಾಡೋದಿಲ್ಲ, ಯಾಕೆಂದರೆ ಮೆನ್ಷನ್ ಮಾಡಿದರೆ ಅವರಿಗೆ ತುಂಬ ಡ್ಯಾಮೇಜ್ ಆಗುತ್ತೆ. ಅಷ್ಟು ಗನಾಂಧಾರಿ ಕೆಲಸ ಅವರು ಮಾಡಿದ್ದಾರೆ ಮಂಗಳೂರಲ್ಲಿ 6 ವರ್ಷದಿಂದ. ಸೇಮ್ ಪೊಸಿಷನ್ ಝೊಮ್ಯಾಟೋದು ಕೂಡ, ಅದರ ರೈಡರ್ಗಳು ಕೂಡ ಎಲ್ಲರೂ ಬಂದಿದ್ದಾರೆ ಇವತ್ತು. ಅವರದ್ದು ಕತೆ ಚಿಂತಾಜನಕ, ಯಾಕೆಂದರೆ ನಮಗೆ ಅಟ್ಲೀಸ್ಟ್ ಒಂದು ಆಫೀಸ್ ಆದರೂ ಉಂಟು ಮಂಗಳೂರಲ್ಲಿ. ಈ ಝೊಮ್ಯಾಟೊ 6-7 ವರ್ಷದಿಂದ ಉಂಟು ಇಲ್ಲಿ. ಊಬರ್ ಈಟ್ಸ್ ನೆಕ್ಸ್ಟ್ ಬಂದಿರೋದು, ಇದಕ್ಕೆ ಒಂದು ಆಫೀಸು ಇಲ್ಲ, ಏನೂ ಇಲ್ಲ. ಫ್ಲೀಟ್ ಮ್ಯಾನೇಜರ್ ಅಂತ ಒಂದು 5 ಜನರ ನಂಬರ್ ರೈಡರ್ಗಳಿಗೆ ಕೊಟ್ಟಿದ್ದಾರೆ. ಆದರೆ ಇವತ್ತಿನವರೆಗೆ ಯಾವ ಫ್ಲೀಟ್ ಮ್ಯಾನೇಜರ ಮುಖ ಇವರು ನೋಡಲಿಲ್ಲ. ಬೈಕ್ ಆಕ್ಸಿಡೆಂಟ್ ಆಗಿ ಬಿದ್ದಲ್ಲಿಂದ ಕಾಲ್ ಮಾಡಿದ್ರು, ಇವರ ಫ್ಲೀಟ್ ಮ್ಯಾನೇಜರ್ ಫೋನ್ ತೆಗಿಯಲ್ಲ. ಡೆತ್ ಆಗಿದೆ, ಡೆತ್ ಆದ ಮನೆಗೂ ಕೂಡ ಫ್ಲೀಟ್ ಮ್ಯಾನೇಜರ್ ಹೋಗಲಿಲ್ಲ. ಆಯಿತು, ನಾವು ಹೋಗಿದ್ದೆವು 31 ಡಿಸೆಂಬರಿಗೆ ಡೆತ್ ಆಗಿತ್ತು. ಮೊಹಮ್ಮದ್ ಅಜಾರ್ ಅಂತ, ದೇರ್ಲಕಟ್ಟೆ ಝೋನ್ನಿಂದ. ಅವರು ಹೋಗಿದ್ದು 1 ತಿಂಗಳು ಬಿಟ್ಟು ಹೋಗಿದ್ದಾರೆ, ಇಲ್ಲೋ ಗೊತ್ತಿಲ್ಲ. ಸ್ವಿಗ್ಗಿದು ಫ್ಲೀಟ್ ಮ್ಯಾನೇಜರ್ ಹೋಗಿದ್ದು 1 ತಿಂಗಳು ಬಿಟ್ಟು. 1 ವಾರದಲ್ಲಿ ನಾನು ಹೋಗಿದ್ದೆ ಅವ್ರ ಮನೆಗೆ. ಅವರು ತಿರುಗಿ ಕೂಡ ನೋಡಲಿಲ್ಲ. ಅವರಿಗೆ ರೈಡರ್ಗಳ ಜೀವದ ಬೆಲೆ ಯಾವುದೂ ಬೇಡ, ಅವರಿಗೆ ಅವರು ಹಣ ಮಾಡಬೇಕು, ಕಂಪನಿಗೆ ಹಣ ಮಾಡಿ ಕೊಡಬೇಕು. ಮತ್ತು ರೈಡರ್ಗಳ ಕಷ್ಟ ಸುಖ 63 ರುಪೀಸ್. ನಮಗೆ ಮೇಯ್ನ್ ಇನ್ನೊಂದು ಪ್ರಾಬ್ಲಮ್ ಏನಂದರೆ, ಇನ್ಸ್ಟಾದ ರೈಡರ್ಗಳಿಗೆ ಇನ್ಸ್ಟಾದ ಆರ್ಡರ್ ನಮ್ಮ ಸ್ವಿಗ್ಗಿ ಫುಡ್ಡಿಗೆ ಬರುತ್ತೆ, ಬಟ್ ನಮ್ಮ ಫುಡ್ ಇನ್ಸ್ಟಾಗೆ ಹೋಗಲ್ಲ. ಇನ್ಸ್ಟಾದ ರೈಡರ್ ಓನ್ಲಿ ಫಾರ್ ಇನ್ಸ್ಟಾ. ನಮಗೆ ಇನ್ಸ್ಟಾದು ಪಿಕಪ್ ಮಾಡ್ಬೋದು, ಆಪ್ಷನ್ ಇದೆ.
ಇವ್ರೇನು ಮಾಡ್ತಾರೆ, ಇನ್ಸ್ಟಾದವ್ರಿಗೂ ಕೂಡ ಯಾವ ರೀತಿ ಟಾರ್ಚರ್ ಮಾಡ್ತಾರೆ ಅಂದರೆ, ಇನ್ಸ್ಟಾದವರ ರೇಟನ್ನು ಇವರ ರೇಟ್ ಕಾರ್ಡ್ ನೋಡಿದರೆ ಅದು ಇನ್ನೂ ತುಂಬ ನೋವಾಗುವಂಥದ್ದು. ಅವರು ಪುನಃ ನಾವು ಈ ಥರ ಪ್ರೊಟೆಸ್ಟ್ ಮಾಡುವಾಗ ರೇಟ್ ಜಾಸ್ತಿ ಮಾಡಲ್ಲ, ಸರ್ಚ್ ಆಗ್ತೀವಿ ಅಂತ ಹೇಳ್ತಾರೆ. 40 rupees ಎಕ್ಸ್ಟ್ರಾ ಏನಾದ್ರು ಕೊಡ್ತೀವಿ ಅಂತ ಅವರು ಕೊಡ್ತಾರೆ, ನಿಜ. ಕೊಡಿಸಿ ಏನು ಮಾಡ್ತಾರೆ ಗೊತ್ತುಂಟಾ, ಇನ್ಸ್ಟಾದವರನ್ನು ಇಲ್ಲೇ ಕೂತ್ಕೊಳಿಸ್ತಾರೆ. ಇನ್ಸ್ಟಾದ ಆರ್ಡರ್ನೆಲ್ಲ ನಮಗೆ 20 rupeesಗೆ ನಮಗೆ ಹಾಕ್ತಾರೆ. ನಮ್ಮ ಆರ್ಡರನ್ನು ರ್ಯಾಪಿಡೋ ಅಂತ ಥರ್ಡ್ ಪಾರ್ಟಿಗೆ ಹಾಕ್ತಾರೆ. ಇಲ್ಲಿ ನಾವು ಹಸಿವೆಯಲ್ಲಿ ಇರ್ತೇವೆ, ಇವರು ಹಸಿವೆಯಲ್ಲಿ, ಅವರು ಹಸಿವೆಯಲ್ಲಿ, ಕಂಪನಿ ಬೇಳೆ ಬೇಯಿಸ್ತೇವೆ. ಫ್ಲೀಟ್ ಮ್ಯಾನೇಜರ್ಗಳು ಯಾವ ಒಂದು ಗೊಡವೆ ಇಲ್ಲ. ಈಗ ಒಂದು 15 ದಿನ ಹಿಂದೆ ನಾವು ಒಂದು 3 days ನಾವು ಪ್ರೊಟೆಸ್ಟ್ ಮಾಡಿದ್ದೆವು, ಸ್ವಿಗ್ಗಿಯಲ್ಲಿ ಪ್ರೊಟೆಸ್ಟ್ ಮಾಡಿದ್ದೆವು. ಪ್ರೊಟೆಸ್ಟ್ ಮಾಡಿ ಆದಾಗ ಅಲ್ಲಿಂದ ಇವತ್ತಿನವರೆಗೆ ನಮ್ಮ ಒಂದೇ ಒಂದು ಫ್ಲೀಟ್ ಮ್ಯಾನೇಜರ್ಗಳು ಬರುವುದಿಲ್ಲ. 4 ಜನ ಇದ್ದಾರೆ. ನಿನ್ನೆ ನಾವು ಫುಲ್ ಡೇ ಆಫೀಸಲ್ಲಿದ್ದೆವು. ಆಫೀಸಲ್ಲಿ ಒಂದು ಮ್ಯಾನೇಜರ್ಗಳು ಬರಲ್ಲ. ಈ 15 ದಿನದಿಂದ ಅಂತೂ ಬರೋದೇ ಇಲ್ಲ. ಯಾಕೆಂದರೆ ನಮಗೆ ಮುಖ ತೋರಿಸ್ಬೇಕಂತೇಳಿ. ನಮ್ಮ ಫ್ಲೀಟ್ ಮ್ಯಾನೇಜರ್ಗಳಿರೋದು ಲೇಬರ್ಗೋಸ್ಕರ. ಅವರು ಸ್ಯಾಲ್ರಿ ತಗೊಳ್ಳೋದು ನಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ. ಬಟ್ ಇವತ್ತಿನ ತನಕ ಅವರ ಮುಖ ನೋಡಲಿಕ್ಕೆ ಸಿಗೋದಿಲ್ಲ. ಈಗ ಇನ್ಸ್ಟಾ ಕ್ಲೋಸ್ ಆಗಿ 3 ದಿನ ಕಳೀತು. ಬಿಗಿನಿಂಗ್ ಡೇ, ಸ್ಟಾರ್ಟಿಂಗ್ ಡೇಯಲ್ಲಿ ಇನ್ಸ್ಟಾದ ಫ್ಲೀಟ್ ಮ್ಯಾನೇಜರ್ ಬಂದಿದ್ದಾರೆ. ಅವರು ಬ್ಯಾಂಗ್ಳೂರಿಂದ ಬಂದದ್ದು. ಆದರೆ ಅವರು ಮೊದಲು ಸ್ವಿಗ್ಗಿ ಫುಡ್ಡಲ್ಲೇ ಇದ್ದರು. ಅವರು 3-4 ದಿನದಿಂದ ಇಲ್ಲೇ ಇದ್ದಾರೆ. ನಿನ್ನೆ ಅವ್ರಿಗೆ ನಾನು ಕೇಳಿದೆ, ಸರ್ ನೀವು 4 ದಿನದಿಂದ ಇಲ್ಲೇ ಇದ್ದೀರಲ್ಲ, ನಮ್ಮ ಫುಡ್ಡಿದ್ದು ಮ್ಯಾನೇಜರನ್ನು ನೀವು ನೋಡಿದ್ದೀರಾ ಕೇಳಿದೆ. ಹೌದು, ಏನು ಮಾಡೋದು? ನಾನು ಹೇಳಿದೆ, ಏನು ಮಾಡೋದು, ನೀವು ಉತ್ತರ ಕೊಡಿ, ನೀವೇ ಉತ್ತರ ಕೊಡಬೇಕಲ್ಲ. ಅವ್ರ ಹತ್ರ ಹೇಳಿದೆ, ಇದೇ ಆಟ. ಮತ್ತು ನಮಗೆ ಕಂಪನಿ ಕಡೆಯಿಂದ ಸೆಂಟ್ರಲ್ ಟೀಮಿಂದ ನೋಟಿಫಿಕೇಷನ್ ಬರ್ತದೆ, ಇಂಥ ದಿವಸ ಇಂಥ ಫ್ಲೀಟ್ ಮ್ಯಾನೇಜರ್ಗಳು ಇಷ್ಟಿಷ್ಟು ಹೊತ್ತಿಗೆ ಇಂಥ ರೆಸ್ಟೋರೆಂಟಲ್ಲಿ ಇರ್ತಾರೆ, ನೀವು ಹೋಗಿ ಮೀಟ್ ಆಗ್ಬೋದು. ಮತ್ತು ಅವ್ರ ಜೊತೆ ನಿಮ್ಮ ಏನಾದರೂ ಪ್ರಾಬ್ಲಮ್ ಇದ್ದರೆ ಅವ್ರ ಜೊತೆ ಹೇಳಿ ಅದು ಕ್ಲಿಯರ್ ಮಾಡಿ ಅಂತ. ಬಟ್ ನಾವು ಆಗಿ ಬೆಳಿಗ್ಗೆಯಿಂದ ರಾತ್ರಿ ಹೋಗಿ ಆ ಲೊಕೇಶನಲ್ಲಿ ಕಾದರೂ ಯಾರೂ ಬರಲ್ಲ. ನಿನ್ನೆ ಫುಲ್ ಡೇ ನಾವು ಆಫೀಸಲ್ಲಿ ಹೋದೆವು. ಸೆಕ್ಯೂರಿಟಿ ಹೇಳ್ತಾರೆ ಒಬ್ಬ ಮ್ಯಾನೇಜರ್ ಬಂದು 22 ದಿನ ಆಯ್ತು ಅಂತ. ಯಾಕೆಂದರೆ ಅವರು ನಮ್ಮ ಕ್ಲಿಂತ ಸೋತೋಗಿದ್ದಾರೆ. ಇವರು ನಮಗೆ ಅಟ್ಲೀಸ್ಟ್ ಆಫೀಸ್ ಆದರೂ ಇದೆ, ಇವರಿಗೆ ಒಂದು ಆಫೀಸು ಇಲ್ಲ, ಫ್ಲೀಟ್ ಮ್ಯಾನೇಜರು ಇಲ್ಲ, ಇದ್ದಾರೆ ಅಂತ ಕಂಪನಿಯವರು ಹೇಳ್ತಾರೆ. ಬಟ್ ನೋಡಿದವರು ಯಾರೂ ಇಲ್ಲ. ಫೋನ್ ಹೊತ್ತಿಗೆ ಬೇರೆ ಕಡೆ ರೇಟ್ ಕಾರ್ಡ್ ಇದೆ. ಯಾಕೆಂದರೆ ಬೆಂಗಳೂರನ್ನು ಕಂಪೇರ್ ಮಾಡಿ ನಾನು ಏರಿಯಾ ಮ್ಯಾನೇಜರ್ಗೆ ಹೇಳುವಾಗ ಅವರು ನನಗೆ ಹೇಳಿದ್ದೇನೆಂದರೆ, ಬ್ಯಾಂಗ್ಳೂರ್ದು ಬಗ್ಗೆ ನೀವು ಮಾತಾಡಬೇಡಿ, ಬೆಂಗಳೂರನ್ನು ಕಂಪೇರ್ ಮಾಡಬೇಡಿ, ಮಂಗಳೂರಿಗೆ ನಾವು 10 ರೂಪಾಯೇ ಕೊಡೋದು ಅಂತ. ನಡೆ ಏನಂತ ಹೇಳಿದರೆ, ನಾವು ಮ್ಯಾಂಗ್ಳೂರಲ್ಲಿ ಇನ್ಸ್ಟಾ ಓಪನ್ ಆಗಬೇಕಿದ್ರೆ ಸೆಂಟ್ರಲ್ ಟೀಮ್ ಬಂದೇ ಬರಬೇಕು. ಯಾಕೆಂದರೆ ಫ್ಲೀಟ್ ಮ್ಯಾನೇಜರಿಂದ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗಿಲ್ಲ. ಅವ್ರು ಹೇಳೋದು ನಮ್ಮ ಹತ್ರ ಇಲ್ಲ ಅಂತ. ಈಗ ನೀವು ಬಾಯ್ಕಾಟ್ ಮಾಡಿದ್ರೆ ಸ್ಟಾಪ್ ಮಾಡಿದ್ವಿ ಅಂದರೆ ನಾವು ಒತ್ತಾಯಪೂರ್ವಕ ಅಲ್ಲ, ಅವರವರ ಸ್ವಇಚ್ಛೆಯಿಂದ 100ಗೆ 100 ಲಾಗೌಟಲ್ಲಿ ಇದ್ದಾರೆ. ಇನ್ಸ್ಟಾದವರು 100ಅಲ್ಲಿ 100 ಲಾಗೌಟಲ್ಲಿ ಇದ್ದಾರೆ. ಎಲ್ಲರೂ 3 days ಸಕ್ಸಸ್ಫುಲಿ ಕ್ಲೋಸ್ 3 ದಿನದಿಂದ. ಅದು ನಾಳೆ ನೈಟ್ ತನಕ ನಾವು ನೋಡ್ತೀವಿ. ನಾಳೆ ನೈಟ್ ಒಳಗೆ ನಮ್ಗೆ ಒಂದೇ ಕ್ವಶನ್ ನಮ್ಮ ಇನ್ಸ್ಟಾದ ಫ್ಲೀಟ್ ಮ್ಯಾನೇಜರ್ ಹತ್ರ ಪ್ಲಸ್ ನಮ್ಮ ಫುಡ್ಡಿನ ಮ್ಯಾನೇಜರ್ ಹತ್ರ ಒಂದೇ ಕೇಳೋದು, ನಿಮ್ಮ ಕೈಯಲ್ಲಿ ಆಗಲ್ಲ ಎಗ್ರಿ. ಸೆಂಟ್ರಲ್ ಟೀಮ್ನವರನ್ನು ಮಂಗಳೂರಿಗೆ ತರಲಿಕ್ಕೆ ನಿಮಗೆ ಯಾಕೆ ಭಯ? ನೀವು ಯಾರು ಗೆದ್ದಿರ್ತೀರಿ? ನೀವು ತಗೊಂಬನ್ನಿ, ನಾವು ಮಾತಾಡ್ತೀವಿ ಅಂತ ಹೇಳುವಾಗ ಮ್ಯಾನೇಜ್ಮೆಂಟ್ ಅವರು ಕಣ್ಣಿಗೆ ಕಾಣೋದಿಲ್ಲ ಸರ್. 15 ದಿನ ಆಯಿತು, ಅವರು ಕಣ್ಣಿಗೆ ಕಾಣಲ್ಲ. ನಿನ್ನೆ ಫುಲ್ ಡೇ ಆಫೀಸಲ್ಲಿದ್ದೆವು ನಾವು. ನಮ್ಮ ಜೊತೆ ಇನ್ಸ್ಟಾದ ಫ್ಲೀಟ್ ಮ್ಯಾನೇಜರ್ ಇದ್ದರು. ಇನ್ಸ್ಟಾದ ಫ್ಲೀಟ್ ಮ್ಯಾನೇಜರ್ 3-4 ದಿನದಿಂದ ನಮ್ಮ ಜೊತೆ ಇದ್ದಾರೆ. ನಾನು ಇನ್ನು ಅವ್ರಿಗೆ ಕೇಳಿದೆ, ನೋಡಿದ್ದೀರಲ್ಲ ನಮ್ಮ ಫುಡ್ ಮ್ಯಾನೇಜರ್ ಎಲ್ಲಾದರೂ ಬಂದಿದ್ದು ನೀವು ನೋಡಿದ್ದೀರಾ? ಬರಲ್ಲ. ಮತ್ತು ಆಫೀಸ್ ಯಾಕೆ ಇಟ್ಟಿದ್ದಾರೆ ಗೊತ್ತಿಲ್ಲ. ನಿನ್ನೆ ಹೋದಾಗ ಒಬ್ಬರ ಸೆಕ್ಯೂರಿಟಿ ಹೇಳ್ತಾನೆ, ಇನ್ನೊಬ್ಬ ಮ್ಯಾನೇಜರ್ ಬಂದು 22 ದಿನ ಆಯ್ತು ಅಂತ ಆಫೀಸಿಗೆ. ಅರ್ಥ ಆಯ್ತಾ? ಈ ಹೊಸದಾಗಿ ರೈಡರ್ಗಳು ಸೇರಿರ್ತಾರೆ. ಎಲ್ಲಾದ್ರೂ ರೋಡಲ್ಲಿ ಅವರು ಸಿಕ್ಕಿದರೆ ಅವ್ರ ಕೈಯಿಂದ ಅವರ ಮೊಬೈಲ್ ತಗೊಂಡು ಅವರೇ ಫೀಡ್ಬ್ಯಾಕ್ ಮಾಡಿ ಹೋಗ್ತಾರೆ. ಹೊಸ ರೈಡರ್ ಅವ್ರಿಗೇನು ಗೊತ್ತಿರಲ್ಲ ಅಷ್ಟೇ. ಪ್ರಶಾಂತ್